ಏನೋ ಒಬ್ಬ ಕಮೆಂಟ್ ಹಾಕಿದ್ದಾರೆ, ಇದೆಲ್ಲ ಬಿಡುಗರು ಆಫೀಸ್ ಪೊಲಿಟಿಕ್ಸ್ ಬಗ್ಗೆ ಮಾತಾಡು. ಫಸ್ಟ್ ಆಫ್ ಆಲ್ ಆಫೀಸ್ ಪೊಲಿಟಿಕ್ಸ್ ಇದೆಯಲ್ಲ ತರ ಗ್ಯಾಂಬಲ್ ಆಯ್ತಾ. ನನ್ ಕರೆಂಟ್ ಪ್ರಾಜೆಕ್ಟ್ ಅಲ್ಲಿ ಆಫೀಸ್ ಪೊಲಿಟಿಕ್ಸ್ ಇಲ್ಲ. ಐ ಹ್ಯಾವ್ ಗಾಟ್ ಬೆಸ್ಟ್ ಟೀಮ್. ಸೊ ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲಿ ಇತ್ತು. ಪ್ಲಸ್ ನಾನು ಫ್ರೆಂಡ್ಸ್ ನೋಡಿದೀನಲ್ಲ. ಸೊ ಏನಂದ್ರೆ ಅವರು ಪೊಲಿಟಿಕ್ಸ್ ಮಾಡೋರು ಮಾಡ್ತಾನೆ ಇರ್ತಾರೆ ಬ್ರೋ. ಅವ್ರಿಗೆ ಇಷ್ಟ ಆದವರಿಗೆ ಒಳ್ಳೆ ರೇಟಿಂಗ್ ಕೊಡೋದು, ಅವ್ರಿಗೆ ಇಷ್ಟ ಇದ್ದವರಿಗೆ ಲೀವ್ಸ್ ಅಪ್ರೂವ್ ಮಾಡೋದು, ಒಳ್ಳೆ ಶಿಫ್ಟ್ ಟೈಮಿಂಗ್ಸ್ ಹಾಕೋದು, ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡೋದು, ಅಥವಾ ಅಪ್ರಿಸಿಯೇಷನ್ಸ್ ಎಲ್ಲ ಇದ್ರೆ ಅವರಿಗೆ ಹೋಗೋ ತರ ಏನಾದ್ರು ಟಾಸ್ಕ್ ಕೊಡೋದು. ಸೊ ಇವೆಲ್ಲ ಕಡೆ ನಾರ್ಮಲ್ ಆಯ್ತಾ. ಟು ಬಿ ಆನೆಸ್ಟ್, ಯು ರಿಯಲಿ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ವಾಟ್ ಯು ಕ್ಯಾನ್ ಡೂ ಮ್ಯಾಕ್ಸಿಮಮ್ ಇಸ್ ಅಪ್ಸ್ಕಿಲ್ ಯುವರ್ ಸೆಲ್ಫ್. ನಿಮ್ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊಳ್ಳಿ, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಹೆಚ್ಚಿಗೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಹೆಂಗಿರ್ಬೇಕು ಅಂದ್ರೆ ಆಟಿಟ್ಯೂಡ್, ಅವ್ನು ತೆಗ್ದು ಹಾಕಿದ್ರು ನಿಂಗೆ ಇನ್ನೊಂದು ಕೆಲಸ ಸಿಗ್ಬೇಕು ಅಂದ್ರೆ ಆ ರೇಂಜ್ಗೆ ನೀವು ಎಫಿಷಿಯಂಟ್ ಪರ್ಫಾರ್ಮರ್ ಆಗ್ಬೇಕು. ಎಫಿಷಿಯಂಟ್ ಪರ್ಫಾರ್ಮರ್ ಆದ್ರೆ ನಿಮಗೆ ಅದೇ ಪ್ರಾಜೆಕ್ಟ್ ಅಲ್ಲಿ ಅದೇ ಟೀಮ್ ಅಲ್ಲಿ ನಿಮಗೆ ಪ್ರಮೋಷನ್ ಅಥವಾ ಒಳ್ಳೆ ರೇಟಿಂಗ್ ಅಥವಾ ಒಳ್ಳೆ ಹೈಕ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ವಾ ಅವ್ರು ಕೊಡಕ್ ರೆಡಿ ಇಲ್ವಾ, ಅವ್ರು ಮತ್ತೆ ಪಾಲಿಟಿಕ್ಸ್ ಮಾಡ್ತಾ ಇದಾರಾ, ನೋ ಇಶ್ಯೂಸ್. ನೌಕರಿಯಲ್ಲಿ ಹಾಕಿ ನಿಮ್ ಪ್ರೊಫೈಲ್ ನ ಅಪ್ಡೇಟ್ ಮಾಡಿ, ರೆಸ್ಯೂಮೆ ಹಾಕಿ, ಜಾಬ್ ಹೊಸ ಹುಡುಕಿ, ಇಂಟರ್ವ್ಯೂ ಕಾಲ್ಸ್ ಬರುತ್ತೆ, ಕ್ಲಿಯರ್ ಮಾಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹೈಕ್ ಕೊಡಿ, ಯಾರು ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಜಾಯ್ನ್ ಆಗಿ ನಿಮ್ ಕರಿಯರ್ ನ ಅಪ್ಗ್ರೇಡ್ ಮಾಡ್ಕೋತಾನೆ ಹೋಗಿ. ಯಾಕೆಂದ್ರೆ ಈ ಆಫೀಸ್ ಪಾಲಿಟಿಕ್ಸ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿದಷ್ಟು ನೀವು ಟೈಮ್ ವೇಸ್ಟ್ ಮಾಡ್ತೀರಾ. ಅವ್ರು ಮಾಡೋರು ಮಾಡ್ತಾನೆ ಇರ್ತಾರೆ. ಯು ಕ್ಯಾನಾಟ್ ಕಂಟ್ರೋಲ್. ವಾಟ್ ಯು ಕ್ಯಾನ್ ಕಂಟ್ರೋಲ್ ಇಸ್ ಯುವರ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಯುವರ್ ನಾಲೆಜ್, ಯುವರ್ ಕಾನ್ಫಿಡೆನ್ಸ್, ಯುವರ್ ಕಮ್ಯುನಿಕೇಶನ್ ಅಂಡ್ ಯುವರ್ ಅಕೌಂಟಬಿಲಿಟಿ ಸ್ಕಿಲ್. ಸೊ ನೀವು ಯಾವಾಗ ಎಫಿಷಿಯಂಟ್ ಅಂತ ತೋರಿಸ್ತೀರಲ್ಲ, ಪಾಲಿಟಿಕ್ಸ್ ನಿಮ್ ಮುಂದೆ ಜಾಸ್ತಿ ನಡೆಯಲ್ಲ. ಯಾಕಂದ್ರೆ ನೀವು ಬಿಟ್ಟು ಹೋದ್ರೆ ಪ್ರಾಜೆಕ್ಟ್ ವಿಲ ಅಂತ ಒದ್ದಾಡಬೇಕು. ಆ ರೇಂಜಿಗೆ ನೀವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ಸ್ಟ್ರೆಂತ್ ಆಗ್ಬೇಕು. ಅವಾಗ ನೋಡಿ ಪಾಲಿಟಿಕ್ಸ್ ಹೆಂಗ್ ನಡೆಯುತ್ತೆ ಅಂತ.